ಈ ದೇಶದಲ್ಲಿ ಒಂದು ಕಾನೂನಿದೆ, ಈ ದೇಶದಲ್ಲಿ ಒಂದು ಸಂವಿಧಾನ ಇದೆ. ಸಂವಿಧಾನದ ಪ್ರಕಾರ ಎಲ್ಲ ಸಂಘ ಸಂಸ್ಥೆಗಳು ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಅಧಿಕಾರ ಇದೆ. ಅದನ್ನು ಯಾರೂ ಕೂಡ ಕಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರೇನು ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ, ಅದೇನೋ ಕ್ರಮ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತ. ಸೂಕ್ತ ಕ್ರಮ ಏನು ಅನ್ನೋದನ್ನು ಹೇಳಬೇಕು. ಮತ್ತು ಈ ದೇಶದ ಕಾನೂನು ಅಡಿಯಲ್ಲಿ, ಸಂವಿಧಾನದ ಅಡಿಯಲ್ಲಿ ಎಲ್ಲ ಹಕ್ಕು ಎಲ್ಲ ಸಂಸ್ಥೆಗಳಿಗಿದೆ, ವ್ಯಕ್ತಿಗೂ ಕೂಡ ಇದೆ. ಆದ್ದರಿಂದ ಇದ್ಯಾವುದೋ ನಿಷೇಧ PFI SDPI ನಿಷೇಧ ಆಗಿರುವಂಥ ಸಂಸ್ಥೆಗಳಲ್ಲ. ಅವ್ರಿಗೆಲ್ಲದಕ್ಕೂ ಕೂಡ ಆಶ್ರಯವನ್ನು ಕೊಡ್ತಾರೆ, ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾರೆ. ಅವ್ರಿಗಾದರೆ ಕೇಸುಗಳನ್ನು ಕೂಡ ವಿಡ್ರಾ ಮಾಡಿದ್ದಾರೆ ಈ ಸರ್ಕಾರ. ಆವಾಗ ಎಲ್ಲಿತ್ತು ಇವ್ರ ಕಾನೂನು, ಎಲ್ಲಿತ್ತು ಸಂವಿಧಾನ? ಆದ್ದರಿಂದ ಜನ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಇದು ಯಾವುದೂ ಪರಿಣಾಮ ಆಗೋದಿಲ್ಲ. ಇದರಿಂದ ಈ ಥರ ಯಾವಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಅಖಿಲ ಭಾರತ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಯಾವಾಗ ಗದಾಪ್ರಹಾರ ಮಾಡಿದೆ, ಆವಾಗ RSS ಪುಡ್ದೆದ್ದಿದೆ. ಈ ಪ್ರಕರಣದಲ್ಲೂ ಕೂಡ RSS ಮತ್ತೆ ಪುಡ್ದೇಳ್ತದೆ. ಈ ದೇಶದಲ್ಲಿ ಒಂದು ಕಾನೂನಿದೆ, ಈ ದೇಶದಲ್ಲಿ ಒಂದು ಸಂವಿಧಾನ ಇದೆ. ಸಂವಿಧಾನದ ಪ್ರಕಾರ ಎಲ್ಲ ಸಂಘ ಸಂಸ್ಥೆಗಳು ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಅಧಿಕಾರ ಇದೆ. ಅದನ್ನು ಯಾರೂ ಕೂಡ ಕಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರೇನು ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ, ಅದೇನೋ ಕ್ರಮ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತ. ಸೂಕ್ತ ಕ್ರಮ ಏನು ಅನ್ನೋದನ್ನು ಹೇಳಬೇಕು. ಮತ್ತು ಈ ದೇಶದ ಕಾನೂನು ಅಡಿಯಲ್ಲಿ, ಸಂವಿಧಾನದ ಅಡಿಯಲ್ಲಿ ಎಲ್ಲ ಹಕ್ಕು ಎಲ್ಲ ಸಂಸ್ಥೆಗಳಿಗಿದೆ, ವ್ಯಕ್ತಿಗೂ ಕೂಡ ಇದೆ. ಆದ್ದರಿಂದ ಇದ್ಯಾವುದೋ ನಿಷೇಧ PFI SDPI ನಿಷೇಧ ಆಗಿರುವಂಥ ಸಂಸ್ಥೆಗಳಲ್ಲ. ಅವ್ರಿಗೆಲ್ಲದಕ್ಕೂ ಕೂಡ ಆಶ್ರಯವನ್ನು ಕೊಡ್ತಾರೆ, ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾರೆ. ಅವ್ರಿಗಾದರೆ ಕೇಸುಗಳನ್ನು ಕೂಡ ವಿಡ್ರಾ ಮಾಡಿದ್ದಾರೆ ಈ ಸರ್ಕಾರ. ಆವಾಗ ಎಲ್ಲಿತ್ತು ಇವ್ರ ಕಾನೂನು, ಎಲ್ಲಿತ್ತು ಸಂವಿಧಾನ? ಆದ್ದರಿಂದ ಜನ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಇದು ಯಾವುದೂ ಪರಿಣಾಮ ಆಗೋದಿಲ್ಲ. ಇದರಿಂದ ಈ ಥರ ಯಾವಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಅಖಿಲ ಭಾರತ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಯಾವಾಗ ಗದಾಪ್ರಹಾರ ಮಾಡಿದೆ, ಆವಾಗ RSS ಪುಡ್ದೆದ್ದಿದೆ. ಈ ಪ್ರಕರಣದಲ್ಲೂ ಕೂಡ RSS ಮತ್ತೆ ಪುಡ್ದೇಳ್ತದೆ. ಈ ದೇಶದಲ್ಲಿ ಒಂದು ಕಾನೂನಿದೆ, ಈ ದೇಶದಲ್ಲಿ ಒಂದು ಸಂವಿಧಾನ ಇದೆ. ಸಂವಿಧಾನದ ಪ್ರಕಾರ ಎಲ್ಲ ಸಂಘ ಸಂಸ್ಥೆಗಳು ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಅಧಿಕಾರ ಇದೆ. ಅದನ್ನು ಯಾರೂ ಕೂಡ ಕಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರೇನು ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ, ಅದೇನೋ ಕ್ರಮ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತ. ಸೂಕ್ತ ಕ್ರಮ ಏನು ಅನ್ನೋದನ್ನು ಹೇಳಬೇಕು. ಮತ್ತು ಈ ದೇಶದ ಕಾನೂನು ಅಡಿಯಲ್ಲಿ, ಸಂವಿಧಾನದ ಅಡಿಯಲ್ಲಿ ಎಲ್ಲ ಹಕ್ಕು ಎಲ್ಲ ಸಂಸ್ಥೆಗಳಿಗಿದೆ, ವ್ಯಕ್ತಿಗೂ ಕೂಡ ಇದೆ. ಆದ್ದರಿಂದ ಇದ್ಯಾವುದೋ ನಿಷೇಧ PFI SDPI ನಿಷೇಧ ಆಗಿರುವಂಥ ಸಂಸ್ಥೆಗಳಲ್ಲ. ಅವ್ರಿಗೆಲ್ಲದಕ್ಕೂ ಕೂಡ ಆಶ್ರಯವನ್ನು ಕೊಡ್ತಾರೆ, ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾರೆ. ಅವ್ರಿಗಾದರೆ ಕೇಸುಗಳನ್ನು ಕೂಡ ವಿಡ್ರಾ ಮಾಡಿದ್ದಾರೆ ಈ ಸರ್ಕಾರ. ಆವಾಗ ಎಲ್ಲಿತ್ತು ಇವ್ರ ಕಾನೂನು, ಎಲ್ಲಿತ್ತು ಸಂವಿಧಾನ? ಆದ್ದರಿಂದ ಜನ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಇದು ಯಾವುದೂ ಪರಿಣಾಮ ಆಗೋದಿಲ್ಲ. ಇದರಿಂದ ಈ ಥರ ಯಾವಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಅಖಿಲ ಭಾರತ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಯಾವಾಗ ಗದಾಪ್ರಹಾರ ಮಾಡಿದೆ, ಆವಾಗ RSS ಪುಡ್ದೆದ್ದಿದೆ. ಈ ಪ್ರಕರಣದಲ್ಲೂ ಕೂಡ RSS ಮತ್ತೆ ಪುಡ್ದೇಳ್ತದೆ. ಈ ದೇಶದಲ್ಲಿ ಒಂದು ಕಾನೂನಿದೆ, ಈ ದೇಶದಲ್ಲಿ ಒಂದು ಸಂವಿಧಾನ ಇದೆ. ಸಂವಿಧಾನದ ಪ್ರಕಾರ ಎಲ್ಲ ಸಂಘ ಸಂಸ್ಥೆಗಳು ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಅಧಿಕಾರ ಇದೆ. ಅದನ್ನು ಯಾರೂ ಕೂಡ ಕಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರೇನು ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ, ಅದೇನೋ ಕ್ರಮ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತ. ಸೂಕ್ತ ಕ್ರಮ ಏನು ಅನ್ನೋದನ್ನು ಹೇಳಬೇಕು.
ಮತ್ತು ಈ ದೇಶದ ಕಾನೂನು ಅಡಿಯಲ್ಲಿ, ಸಂವಿಧಾನದ ಅಡಿಯಲ್ಲಿ ಎಲ್ಲ ಹಕ್ಕು ಎಲ್ಲ ಸಂಸ್ಥೆಗಳಿಗಿದೆ, ವ್ಯಕ್ತಿಗೂ ಕೂಡ ಇದೆ. ಆದ್ದರಿಂದ ಇದ್ಯಾವುದೋ ನಿಷೇಧ PFI SDPI ನಿಷೇಧ ಆಗಿರುವಂಥ ಸಂಸ್ಥೆಗಳಲ್ಲ. ಅವ್ರಿಗೆಲ್ಲದಕ್ಕೂ ಕೂಡ ಆಶ್ರಯವನ್ನು ಕೊಡ್ತಾರೆ, ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾರೆ. ಅವ್ರಿಗಾದರೆ ಕೇಸುಗಳನ್ನು ಕೂಡ ವಿಡ್ರಾ ಮಾಡಿದ್ದಾರೆ ಈ ಸರ್ಕಾರ. ಆವಾಗ ಎಲ್ಲಿತ್ತು ಇವ್ರ ಕಾನೂನು, ಎಲ್ಲಿತ್ತು ಸಂವಿಧಾನ? ಆದ್ದರಿಂದ ಜನ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಇದು ಯಾವುದೂ ಪರಿಣಾಮ ಆಗೋದಿಲ್ಲ. ಇದರಿಂದ ಈ ಥರ ಯಾವಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಅಖಿಲ ಭಾರತ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಯಾವಾಗ ಗದಾಪ್ರಹಾರ ಮಾಡಿದೆ, ಆವಾಗ RSS ಪುಡ್ದೆದ್ದಿದೆ. ಈ ಪ್ರಕರಣದಲ್ಲೂ ಕೂಡ RSS ಮತ್ತೆ ಪುಡ್ದೇಳ್ತದೆ. ಈ ದೇಶದಲ್ಲಿ ಒಂದು ಕಾನೂನಿದೆ, ಈ ದೇಶದಲ್ಲಿ ಒಂದು ಸಂವಿಧಾನ ಇದೆ. ಸಂವಿಧಾನದ ಪ್ರಕಾರ ಎಲ್ಲ ಸಂಘ ಸಂಸ್ಥೆಗಳು ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಅಧಿಕಾರ ಇದೆ. ಅದನ್ನು ಯಾರೂ ಕೂಡ ಕಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರೇನು ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ, ಅದೇನೋ ಕ್ರಮ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತ. ಸೂಕ್ತ ಕ್ರಮ ಏನು ಅನ್ನೋದನ್ನು ಹೇಳಬೇಕು. ಮತ್ತು ಈ ದೇಶದ ಕಾನೂನು ಅಡಿಯಲ್ಲಿ, ಸಂವಿಧಾನದ ಅಡಿಯಲ್ಲಿ ಎಲ್ಲ ಹಕ್ಕು ಎಲ್ಲ ಸಂಸ್ಥೆಗಳಿಗಿದೆ, ವ್ಯಕ್ತಿಗೂ ಕೂಡ ಇದೆ. ಆದ್ದರಿಂದ ಇದ್ಯಾವುದೋ ನಿಷೇಧ PFI SDPI ನಿಷೇಧ ಆಗಿರುವಂಥ ಸಂಸ್ಥೆಗಳಲ್ಲ. ಅವ್ರಿಗೆಲ್ಲದಕ್ಕೂ ಕೂಡ ಆಶ್ರಯವನ್ನು ಕೊಡ್ತಾರೆ, ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾರೆ. ಅವ್ರಿಗಾದರೆ ಕೇಸುಗಳನ್ನು ಕೂಡ ವಿಡ್ರಾ ಮಾಡಿದ್ದಾರೆ ಈ ಸರ್ಕಾರ. ಆವಾಗ ಎಲ್ಲಿತ್ತು ಇವ್ರ ಕಾನೂನು, ಎಲ್ಲಿತ್ತು ಸಂವಿಧಾನ? ಆದ್ದರಿಂದ ಜನ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಇದು ಯಾವುದೂ ಪರಿಣಾಮ ಆಗೋದಿಲ್ಲ. ಇದರಿಂದ ಈ ಥರ ಯಾವಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಅಖಿಲ ಭಾರತ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಯಾವಾಗ ಗದಾಪ್ರಹಾರ ಮಾಡಿದೆ, ಆವಾಗ RSS ಪುಡ್ದೆದ್ದಿದೆ. ಈ ಪ್ರಕರಣದಲ್ಲೂ ಕೂಡ RSS ಮತ್ತೆ ಪುಡ್ದೇಳ್ತದೆ. ಈ ದೇಶದಲ್ಲಿ ಒಂದು ಕಾನೂನಿದೆ, ಈ ದೇಶದಲ್ಲಿ ಒಂದು ಸಂವಿಧಾನ ಇದೆ. ಸಂವಿಧಾನದ ಪ್ರಕಾರ ಎಲ್ಲ ಸಂಘ ಸಂಸ್ಥೆಗಳು ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಅಧಿಕಾರ ಇದೆ. ಅದನ್ನು ಯಾರೂ ಕೂಡ ಕಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರೇನು ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ, ಅದೇನೋ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತ. ಸೂಕ್ತ ಕ್ರಮ ಏನು ಅನ್ನೋದನ್ನು ಹೇಳಬೇಕು. ಮತ್ತು ಈ ದೇಶದ ಕಾನೂನು ಅಡಿಯಲ್ಲಿ, ಸಂವಿಧಾನದ ಅಡಿಯಲ್ಲಿ ಎಲ್ಲ ಹಕ್ಕು ಎಲ್ಲ ಸಂಸ್ಥೆಗಳಿಗಿದೆ, ವ್ಯಕ್ತಿಗೂ ಕೂಡ ಇದೆ. ಆದ್ದರಿಂದ ಇದ್ಯಾವುದೋ ನಿಷೇಧ PFI SDPI ನಿಷೇಧ ಆಗಿರುವಂಥ ಸಂಸ್ಥೆಗಳಲ್ಲ. ಅವ್ರಿಗೆಲ್ಲದಕ್ಕೂ ಕೂಡ ಆಶ್ರಯವನ್ನು ಕೊಡ್ತಾರೆ, ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾರೆ. ಅವ್ರಿಗಾದರೆ ಕೇಸುಗಳನ್ನು ಕೂಡ ವಿಡ್ರಾ ಮಾಡಿದ್ದಾರೆ ಈ ಸರ್ಕಾರ. ಆವಾಗ ಎಲ್ಲಿತ್ತು ಇವ್ರ ಕಾನೂನು, ಎಲ್ಲಿತ್ತು ಸಂವಿಧಾನ? ಆದ್ದರಿಂದ ಜನ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಇದು ಯಾವುದೂ ಪರಿಣಾಮ ಆಗೋದಿಲ್ಲ. ಇದರಿಂದ ಈ ಥರ ಯಾವಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಅಖಿಲ ಭಾರತ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಯಾವಾಗ ಗದಾಪ್ರಹಾರ ಮಾಡಿದೆ, ಆವಾಗ RSS ಪುಡ್ದೆದ್ದಿದೆ. ಈ ಪ್ರಕರಣದಲ್ಲೂ ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ